ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಅಂತೂ ಸೂಪರ್ ಟೇಸ್ಟಿಯಾಗಿರುವಂಥ ಮತ್ತು ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಹಸಿ ಬಟಾಣಿ ಪಲ್ಯನ ಮಾಡೋದು ಹೇಗಂತ ನೋಡೋಣ. ಇವತ್ತಿನ ರೆಸಿಪಿ ಅಂತೂ ಸೂಪರಾಗಿ ಬಂದಿದೆ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಚಳಿಗಾಲದಲ್ಲಿ ಸಿಗುವಂಥ ಹಸಿ ಬಟಾಣಿ ಪಲ್ಯನ ಮಾಡೋಣ. ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಆಗುವಂಥ ಜೀರಿಗೆ ಮತ್ತು ಮೊಗ್ಗು, ಅರ್ಧ ಟೇಬಲ್ ಸ್ಪೂನು ಸೋಂಪು ಕಾಳು, 1 ಟೇಬಲ್ ಸ್ಪೂನು ಧನಿಯಾ ಕಾಳು, 3 ಲವಂಗ, 2 ಏಲಕ್ಕಿ ಮತ್ತು ಚಕ್ಕೆ. ಇದನ್ನು ರುಬ್ಬೋಣ. ಆಮೇಲೆ ಇವಾಗ ನೆಕ್ಸ್ಟು 1 ಕಪ್ ಆಗುವಷ್ಟು ಹಸಿ ಕಾಳು ಮತ್ತು 2 ಮೆಣಸಿನ್ಕಾಯಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 4 ಟೇಬಲ್ ಸ್ಪೂನು ಮೊಸರು, 2 ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಯಿಲ್ ಇಲ್ಲಿ ತೋರಿಸಿಲ್ಲ, ನೆಕ್ಸ್ಟು ಮಾಡಲು ತೋರಿಸ್ತೀನಿ. ಇವಾಗ 1 ಟೇಬಲ್ ಸ್ಪೂನು ಖಾರದ ಪುಡಿ, ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ, ಮತ್ತು ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಪುಡಿ. ಇವಾಗ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೇ ಅದು ಕಾದ ನಂತರ ಆಲ್ ಸ್ಪೈಸಸನ್ನು ಹಾಕೋತಿದ್ದೀನಿ. ಆಲ್ ಸ್ಪೈಸಸನ್ನು ಚೆನ್ನಾಗಿ ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು. ಇದನ್ನು ಅಂದರೆ ಹುರ್ಕೋಬೇಕು ಚೆನ್ನಾಗಿ. ಜಾಸ್ತಿ ಉರಿ ಇಟ್ಟು ಹುರ್ಕೋಬೇಡಿ, ಎಲ್ಲ ಹೊತ್ತೋಗುತ್ತೆ. ಕಡಿಮೆ ಉರಿಯಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಷ್ಟು ರೋಸ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಸಾಲೆ ಬರುತ್ತೆ ರುಬ್ಬಿದ ಮೇಲೆ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರಿದ್ಮೇಲೆ ಇದನ್ನು ನಾನಿವಾಗ ತಟ್ಟೆಗೆ ತೆಗಿತಾಯಿದ್ದೀನಿ. ನೋಡಿ, ಈ ಥರ ತಟ್ಟೆಗೆ ತೆಗೆದು ಇದನ್ನು ಚೆನ್ನಾಗಿ ಸ್ವಲ್ಪ ತಣ್ಣಗಾಗೋ ತನಕ ಆರಲು ಬಿಡಬೇಕು. ನೆಕ್ಸ್ಟ್ ಇದನ್ನು ನಾನು ಆರಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲನೂ ಮಿಕ್ಸಿ ಜಾರಿಗೆ ಸಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ತಟ್ಟೆಯಾಗಿ ಏನೋ ಉಬ್ಬಬಾರ್ದು. ಇವಾಗ ನೋಡಿ, ಚೆನ್ನಾಗಿ ರುಬ್ಕೊಂಡು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ನೆಕ್ಸ್ಟು ನಾನು ಅದೇ ಫ್ಯಾನ್ಗೆ ಕಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ಆಯಿಲ್ ಹಾಕಿದ ಮೇಲೆ ನಾನು ಆವಾಗಲೇ ಹೆಚ್ಚಿರುವಂಥ ಮೀಡಿಯಮ್ದು ಸೈಜು ಈರುಳ್ಳಿನ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗುತ್ತಾ ನಾನು ಹುರಿಕೋಬೇಕು. ಇದು ಗೋಲ್ಡನ್ ಬಣ್ಣ ಬಂದಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತೆಗಿತಾಯಿದ್ದೀನಿ ಪೇಸ್ಟ್ ಮಾಡಲಿಕ್ಕೆ. ನಾನಿಲ್ಲಿ ಹಸಿಕಾಯಿ ಅಥವಾ ತೆಂಗಿನಕಾಯಿ ಯಾವುದೂ ಹಾಕ್ತಾಯಿಲ್ಲ, ಈರುಳ್ಳಿನೇ ಹಾಕಿ ಮಿಕ್ಸಿ ಜಾರ್ಗೆ. ಇವಾಗ ಅದಕ್ಕೇ 1 ಕಪ್ ಆಗುವಂಥ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಮತ್ತು 2 ಹಸಿಮೆಣಸಿಕಾಯಿ. ಇವಾಗ 4 ಟೇಬಲ್ ಸ್ಪೂನ್ ಆಗುವಂಥ ಮೊಸರು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಟೊಮೊಟೊನೂ ಹಾಕಿ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಮೊಸರು ಹಾಕಿ ಡಿಫ್ರೆಂಟಾಗಿ ತೋರಿಸ್ತಾಯಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಯಾವ ಥರ ಬಂದಿದೆಯಲ್ಲ ಮಸಾಲೆ, ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಬನ್ನಿ. ನೆಕ್ಸ್ಟು ಅದೇ ಫ್ಯಾನ್ಗೆ ಉಳಿದಿರೋಂಥ ಎಣ್ಣೆಗೆ ನಾನಿಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇವಾಗ ಇದ್ರ ಜೊತೆ ಬೇಕಾದರೆ ಟೊಮೊಟೊನೂ ಹಾಕ್ಬೋದು. ನಾನಿಲ್ಲಿ ಟೊಮೊಟೊ ಹಾಕ್ದೇ ಮೊಸರು ಹಾಕಿ ಯಾವ ಥರ ಹಸಿ ಬಟಾಣಿ ಪಲ್ಯನ ಮಾಡೋದಂತ ತೋರಿಸ್ತಾಯಿದ್ದೀನಿ. ಇವಾಗ ಹಸಿ ಬಟಾಣಿಯನ್ನು ಎಣ್ಣೆಲೇ ಹುರ್ಕೋಬೇಕು ಚೆನ್ನಾಗಿ. ಅವು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಈ ಥರ ರೋಸ್ಟ್ ಮಾಡಬೇಕು. ನೋಡಿ, ಈ ಕಲರ್ ಚೇಂಜ್ ಆಗಿದೆ. ಇದಕ್ಕೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಹಾಕಿ ಮುಂಚೆಗೇ ಈರುಳ್ಳಿ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಇವಾಗ ಹಾಕಿದ್ದೀನಿ. ಇವಾಗ ಹಾಕಿ ರೋಸ್ಟ್ ಮಾಡಿ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ 2 ನಿಮಿಷ. ನೋಡಿ, ಹಸಿ ಬಟಾಣಿದು ಮಸಾಲೆದೆಲ್ಲ ವಾಸನೆ ಹೋಗಿದೆ, ನೀರಾಗಿ ಹೋಗಿದೆ. ಇವಾಗ ನೋಡಿ, ಅದಕ್ಕೇ ನಾನು ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತಳ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟಿದೆಯಲ್ಲ, ಇವಾಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಗ್ರೇವಿ, ಗಟ್ಟಿ ಬೇಕಾದರೆ ಗಟ್ಟಿ ಇಟ್ಕೊಳ್ಳಿ, ಇಲ್ಲಾಂದರೆ ತಿಳು ಬೇಕಾದರೂ ಇಟ್ಕೋಬೋದು. ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ರುಬ್ಬಿರೋಂಥ ಮಸಾಲೆ ಗರಂ ಮಸಾಲೆನ ಇವಾಗ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 4 ರಿಂದ 5 ನಿಮಿಷ ಆಗೋವರೆಗೂ
ಮುಚ್ಚಿ ಬೇಯಲು ಬಿಡ್ತೀನಿ. ಅದು ನೀರೆಲ್ಲ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುಚ್ಚಳ ತೆಗೆದ ನಂತರ ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಿಟ್ಟಿದೆ. ಇವಾಗ ತಳ ಹಿಡ್ಕೋಬಾರ್ದಲ್ವ, ತಕ್ಷಣವೇ ತಿರುವು ಹಾಕ್ಬೇಕು. ಅದನ್ನು ತಿರುವಾಡಬೇಕು ಚೆನ್ನಾಗಿ. ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಸುತ್ತಲೂ. ಎಣ್ಣೆ ಬಿಟ್ಟಿದೆ ಅಂತಂದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಇವಾಗ ಒಂದು ಬೌಲ್ಗೆ ತಗೊಳ್ಳೋಣ ಬನ್ನಿ. ನೋಡಿ ನೀವು ಬೇಕಾದರೆ ಹೋಟೆಲ್ ಸ್ಟೈಲಲ್ಲಿ ಬೇಕಾದರೆ ಮನೆಯಲ್ಲೇ ಮಾಡ್ಕೋಬೋದು. ಹೋಟೆಲಲ್ಲಿ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೋಬೋದು ಅಂತ ಈಸಿ ರೆಸಿಪಿ ಇದು. ಅದರ ಮೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿದೆ ಅಲ್ಲ. ಹೋಟೆಲಲ್ಲಿ ಸಿಗುವಂಥ ಆರೋಗ್ಯಕರವಾದಂಥ ಮನೆಯಲ್ಲೇ ಮಾಡ್ಕೋಬೋದಂಥ ಸಿಂಪಲ್ಲು. ಚಳಿಗಾಲದಂತೂ ಸಿಕ್ಕಾಪಟ್ಟೆ ಸಿಗ್ತವೆ. ಇವಾಗ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪೂರಿ ಮಾಡ್ಕೋತಾಯಿದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಆವಾಗಲೇ 4 ಪೂರಿ ಲಾಟಿಸಿಟ್ಟಿದ್ದೆ. ಇದು ಗೋಧಿ ಪೂರಿ, ನಾನಿಲ್ಲಿ ಮೈದಾ ಹಾಕಿ ಮಾಡಿಲ್ಲ, ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಉಬ್ಬಿ. ಇವಾಗ ತಟ್ಟೆಗೆ ತೆಗಿತಾಯಿದ್ದೀನಿ. ನಾನು ಇಲ್ಲಿ 4 ಪೂರಿ ಮಾಡ್ಕೋತಾಯಿದ್ದೀನಿ. ಅದ್ರ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಪೂರಿ ಜೊತೆ ಸಖತ್ ಟೇಸ್ಟಿಯಾಗಿ ಬಂದಿದೆ. ನೋಡಿ ನೆಕ್ಸ್ಟು ಇನ್ನೊಂದು ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ. ನೋಡಿ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ನೋಡಿ ಯಾವ ಥರ ಬಂದಿದೆ. ಇದನ್ನು ಕೂಡ ತಟ್ಟೆಗೆ ಹಾಕೋತಾಯಿದ್ದೀನಿ. ಸಖತ್ತಾಗಿ ಬಂದಿದೆಯಲ್ಲ. ನಾನು ಇದೇ ಥರ 4 ಪೂರಿಗಳನ್ನ ಮಾಡಿದ್ದೇನೆ. ಎಲ್ಲನೂ ಕೂಡ ಹಾಕಿ ತೆಗಿತಾಯಿದ್ದೀನಿ ಎಣ್ಣೆಲೇ. ನೋಡಿ 4 ಪೂರಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ನೋಡಿ ಸೂಪರಾಗಿ ಬಂದಿದೆ ಟೇಸ್ಟು. ನೀವು ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.